ಇವತ್ತು ಭಾನುವಾರ ಪ್ರಗತಿಗೆ ಐ ಸೈಟ್ ಪ್ರಾಬ್ಲಮ್ ಇತ್ತಲ್ಲ, ಹಾಗಾಗಿ ಬಿಸಿಲಲ್ಲಿ ಕುತ್ಕೊಂಡು ಸ್ವಲ್ಪ ಐ ಎಕ್ಸಸೈಸ್ ಮಾಡೋದಕ್ಕೆ ಹೇಳಿದ್ದೆ. ಇದರಿಂದ ಸ್ವಲ್ಪ ಬೆಟರ್ ರಿಸಲ್ಟ್ ಸಿಗುತ್ತೆ. ಯಾವಾಗಲೂ ಗ್ಲಾಸ್ ನೀವು ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ, ಹಂಗಾಗಿ ಆದಷ್ಟು ಈ ಥರನೂ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕೆಂಪಕ್ಕಿ ಮಾಡಿಬಿಟ್ಟು ಮೊಸರುಗರಣೆ ಮಾಡಿದ್ದೆ, ಸೂಪರ್ ಆಗಿತ್ತು. ಅದು ಒಂಥರ ಹೊಟ್ಟೆಗೆ ಖುಷಿ ಕೊಡೋಂತಹ ಫುಡ್ಡು ನನಗೆ. ಇನ್ನು ಸಂಜೆ ನಮ್ಮ ಮನೆಯವ್ರು ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಒಂದು ಸ್ವಲ್ಪ ಫಿಲ್ಟರ್ ಕಾಫಿ ಕೇಳಿದ್ರು, ಮಾಡಿಕೊಟ್ಟೆ. ತುಂಬ ಚೆನ್ನಾಗಾಗಿತ್ತು. ಊರಿಂದ ಹಾಲು ತೊಗೊಂಬಂದಿದ್ರಲ್ಲ. ಇನ್ನು ನಮ್ಮ ಮನೆ ಹತ್ರ ಒಂದು 2 ಗಾಣಿಕೆ ಹಣ್ಣಿನ ಸೊಪ್ಪಿಂದ ಗಿಡ ಬಂದಿತ್ತು, ಅದೇ ಪಾಟೂಲ್ ಹಾಗೆ ಬಂದಿತ್ತು. ಊರಿಂದ ಮಣ್ಣು ತೊಗೊಂಬಂದಿದ್ವಲ್ಲ, ಅದ್ರಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ, ಹಾಲು ಸಾಂಬಾರು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಒಣಮೆಣ್ಸಿಕಾಯಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಸೊಪ್ಪನ್ನು ಸಿಪ್ಪೆ ಬೇಯಿಸ್ಕೋಬೇಕು, ಜಾಸ್ತಿ ಇಲ್ಲ, ಸುಮಾರು ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದು. ಗಸಗಸೆ, ಬೆಳ್ಳುಳ್ಳಿ, ಹುರಿದಿರೋ ಒಣಮೆಣ್ಸಿಕಾಯಿ, ಕೊಬ್ಬರಿ ತುರಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಸಾಲಾನ ರುಬ್ಬೋದು. ಸೆಪ್ಪೆ ಬೇಯಿಸಿರೋ ಸೊಪ್ಪು 1-2 ಇಡೀ ಸೊಪ್ಪು ಸಿಕ್ಕಿದ್ರೂ ಸಾಕು. ಇದು ಕರ್ಳಿಗೆ ತುಂಬ ಒಳ್ಳೆಯದು. ವರ್ಷದಲ್ಲಿ 1-2 ಸರಿ ಮಾಡ್ಕೊಂಡು ತಿಂದರೆ ಮಾಡ್ಕೊಂಡು ತಿನ್ನಲೇಬೇಕು ಕಂಪಲ್ಸರಿ ಅಂತ ನಮ್ಮಮ್ಮ ಮಾಡಿಕೊಡ್ತಾಯಿದ್ರು. ಮಸಾಲ ರುಬ್ಬಿರೋದಕ್ಕೆ ಒಗ್ಗರಣೆ ಹಾಕೊಳ್ಳೋದು. ಎಣ್ಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ರುಬ್ಬಿರೋ ಮಸಾಲ ಹಾಕಿಬಿಟ್ಟು ಚೆನ್ನಾಗೆಲ್ಲ ಕುದಿ ಬಂದ ಮೇಲೆ ಒಂದು ದೊಡ್ಡ ಗ್ಲಾಸಷ್ಟು, ಅಂದರೆ ನಿಮಗೆ ಹಾಲು ಗೊತ್ತಾಗುತ್ತೆ ಎಷ್ಟು ಬೇಕೋ, ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಟ್ರೈ ಮಾಡಿ.